ಹಾಯ್ ಫ್ರೆಂಡ್ಸ್, ನಾನಿವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೆ. ಮನೇಲಿ ರೇಷನ್ ಎಲ್ಲ ಖಾಲಿಯಾಗಿತ್ತು, ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಆ, ನೋಡಿ, ನಾವು ನಮ್ಮ ಮನೇಲಿ ನಾವು ಯಾವ ಥರ ಇಟ್ಕೊತೀವಿ, ಹೇಗೆ ನಾವು ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನೋಡಿ. ಬೆಲ್ಲ, ಉಂಡೆ ಬೆಲ್ಲ ತೊಗೊಂಡು ಬಂದಿದ್ದೀನಿ. ಮಕ್ಳಿಗೂ ನಾವು ಹೊರ್ಗಡೆ ನಾವು ಯಾವುದನ್ನು ಕೊಡಿಸಲ್ಲ, ಅಂದರೆ ಈ ಅಂಗಡಿಗಳಲ್ಲಿ 10 ರೂಪಾಯಿಗೆ 5 ರೂಪಾಯಿಗೆ ಇವೆಲ್ಲ ಕೊಡಿಸಲ್ಲ. ಸ್ನ್ಯಾಕ್ಸ್ ಅಂತ ನಾವು ಅಂಗಡಿಲೇ ತೊಗೊಬಂದ್ಬಿಡ್ತೀವಿ. ಮತ್ತು ಕಾಲು ವರ್ಷ ಮ್ಯಾಟ್ ಇರಲಿಲ್ಲ, ಮ್ಯಾಟನ್ನು ತೊಗೊಂಡು ಬಂದಿದ್ದೀವಿ. ತುಂಬಾ ಕಮ್ಮಿ ರೇಟಲ್ಲೇ ಸಿಕ್ತು. ತುಂಬ ಚೆನ್ನಾಗಿದ್ದಾವೆ. ನೋಡಿ, ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಕೊತೀನಿ. ಬರೀ 150 ಏನೋ ಇರಬೇಕು ಅಷ್ಟೇ, ಜಾಸ್ತಿ ಇಲ್ಲ. ಮತ್ತು ಅದಾದಮೇಲೆ ನಾನು ಚಕ್ಕೆನ ಲೂಸಾಗಿ ತಗೊಳ್ಳಲ್ಲ. ಇದನ್ನು ಪಾಕೆಟ್ ತೊಗೊಂಡ್ಬಿಡ್ತೀನಿ. ನೀಟಾಗಿ ಪಾಲಿಶ್ ಮಾಡಿ ಚೆನ್ನಾಗಿ ಒರಿಜಿನಲ್ನ ಚಕ್ಕೆನ ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಫ್ಲೇವರ್ ಕೊಡುತ್ತೆ, ಸೂಪರಾಗಿರುತ್ತೆ. ಮತ್ತು ಹಾಗೆಯೇ 200 ರುಪೀಸು ಇದು ಬಾಟಲು, ವಾಟರ್ ಬಾಟ್ಲು. ಮಕ್ಕಳಿಗೆ ವಾಟರ್ ಬಾಟ್ಲನ್ನ ಇದ್ರದ್ದು ಒಳ್ಳೆಯದಲ್ಲ, ಪ್ಲಾಸ್ಟಿಕ್ದು ಅಂದ್ಬಿಟ್ಟು ನಾನಿವಾಗ ಈ ಥರದನ್ನ ತೊಗೊಂಡು ಬಂದಿದ್ದೀನಿ. ತಾಮ್ರದ್ದು ನೋಡಿದೆ, ಅದು 1000 ಮೇಲಿತ್ತು. ಹಾಗಾಗಿ ತಗೊಳಕ್ಕಾಗಲಿಲ್ಲ, ಅಷ್ಟೊಂದು ದುಡ್ಡು ಅಮೌಂಟ್ ಕೊಟ್ಟು. ಅದಕ್ಕೆ ನಾನು ಈ ಥರ ತೊಗೊಂಡು ಬಂದು, ಮತ್ತು ಮಕ್ಕಳಿಗೆ ಬಂದ ತಕ್ಷಣವೇ ಸ್ನ್ಯಾಕ್ಸು ಬೈ ಚಾನ್ಸ್ ಮಾಡಿ ಕೊಡೋಕ್ಕಾಗಲಿಲ್ಲ ಅಂದರೆ ಬಿಸ್ಕೆಟ್ ತಗೊಂಡು ತಿನ್ನಲಿ ಅಂದ್ಬಿಟ್ಟು ನಾವು ಒಂದು 2 ಪ್ಯಾಕ್ ಬಿಸ್ಕೆಟ್ ಪ್ಯಾಕ್ನ ತಂದು ಮನೇಲಿ ಇಟ್ಕೊತೀವಿ. ಅದಾದಮೇಲೆ ನಮ್ಮ ಮನೇಲಿ 4 ಜನ ಇರೋದು, ನಾನು, ನನ್ನ ಇಬ್ಬರು ಮಕ್ಕಳು, ನಮ್ಮ ಹಸ್ಬೆಂಡು. ಅಷ್ಟು ಜನಕ್ಕೂ ಒಂದೊಂದು ಸೋಪು ನಾವು ಯೂಸ್ ಮಾಡೋದು. ನಮ್ಮ ಚಿಕ್ಕ ಮಗನಿಗೆ ಬೇಬಿ ಸೋಪ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಚಿಕನ್ ಮಸಾಲ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಬರುತ್ತೋ. ಏಲಕ್ಕಿಕಾಯಿಯು ಅಷ್ಟೇ, ಏಲಕ್ಕಿಕಾಯಿನೂ ನಾನು ಹೊರಗಡೆ ತೊಗೊಬರಲ್ಲ, ಇಲ್ಲಿ ತೊಗೊಬಂದ್ಬಿಡ್ತೀನಿ. ಹಾಗೆಯೇ ಮತ್ತು ನಾನು ಬೆಲ್ಲನ ತೋರಿಸಿದ್ನಲ್ಲ, ಅದು ರೈಟು ನಿಮ್ಗೆ ಸರಿಯಾಗಿ ಕಾಣಿಸಿಲ್ಲ ಅಂತ ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ, ಆದರೂ ಸರಿಯಾಗಿ ನೀಟಾಗಿ ಬಂದಿಲ್ಲ. ಹಾಗಾದಮೇಲೆ ನಾವು ಚಿಕನ್ ಮಸಾಲಾನ ನಾವು ಒಂದಷ್ಟು ತಂದು ಇಟ್ಕೊಂಡ್ಬಿಡ್ತೀವಿ. ಮತ್ತು ಸೋಪು, ಮತ್ತು ಉಜ್ಜಕ್ಕೆ ಪಾತ್ರೆ ಉಜ್ಜಕ್ಕೆ ನಾವು ಸ್ಟೀಲ್ದು ತಂದು ಇಟ್ಕೊತೀನಿ. ಏಕೆಂದರೆ ಅದು ಕಲೆ ಹೋಗಿಲ್ಲ ಅನ್ನೋ ಜಾಗದಲ್ಲಿ ಉಜ್ಜಿಟ್ಕೊಳ್ಳೋಕ್ಕೆ. ಮತ್ತು ನಾನು ತಂದಿರೋ ಐಟಮ್ಸ್ ಅಂದರೆ ಕಾಳುಗಳು, ನಾವು ಪ್ಯಾಕ್ ಮಾಡಿರೋ ಕಾಳುಗಳು ಮನೇಲಿ ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಿ. ಅದು ಉಳಿದಿರೋ ಕಾಳನ್ನ ನಾವು ಹಿಂಗೆ ದೊಡ್ಡ ಬಾಕ್ಸಲ್ಲಿ ಎಲ್ಲನೂ ಹಾಕಿ ಸ್ಟೋರ್ ಮಾಡ್ಕೊಂಡು ಇಟ್ಕೊತೀನಿ. ಆವಾಗ ಬೇಕು ಅಂದಾಗ ಅದರಿಂದ ತೆಗೆದು ಹಾಕ್ಕೊಂಡು ಇಟ್ಕೊತೀವಿ. ಎಲ್ಲ ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಎಲ್ಲನೂ ಅಷ್ಟೇ. ಗಸಗಸೆ ನೋಡಿ, ಗಸಗಸೆನೂ ಅಷ್ಟೇ ಅಲ್ಲೇ ನಾನು ತೊಗೊಂಬಂದ್ಬಿಡೋದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಇರುತ್ತೆ. ಮತ್ತು ಏಲಕ್ಕಿಕಾಯಿಯು ಅಷ್ಟೇ. ಮತ್ತು ಲವಂಗ ತೊಗೊಂಡು ಬಂದಿದ್ದೀನಿ. ಮತ್ತು ನಾವು ಏನು ಖಾಲಿಯಾಗಿದೆಯೋ ಅದನ್ನು ನಾನು ತುಂಬಿ ಇಟ್ಕೊತೀನಿ ಒಂದು ಬಾಕ್ಸಲ್ಲಿ. ಅದಾದಮೇಲೆ ಪಾಸ್ತಾ, ನಮ್ಮ ಮಕ್ಕಳಿಗೆ ಪಾಸ್ತಾ ಅಂದರೆ ತುಂಬ ಇಷ್ಟ, ಅದಕ್ಕೆ ಒಂದು ಪಾಕೆಟ್ ಪಾಸ್ತಾ ತೊಗೊಂಡು ಬಂದಿದ್ದೀನಿ. ಅದನ್ನು ನಾವು ಸಂಡೇ ಟೈಮ್ ಮಾಡ್ತೀವಿ. ಮಕ್ಳಿಗೆ ಲಂಚ್ ಟೈಮಲ್ಲಿ ಚೆನ್ನಾಗಿರಲ್ಲ, ಅಷ್ಟು ಬಿಸಿ ಬಿಸಿ ತಿಂದರೆ ಅದು ಚೆಂದ ಇರುತ್ತೆ ಅಂದ್ಬಿಟ್ಟು ಅದನ್ನ ಪಾಸ್ತಾ ತೊಗೊಬರ್ತೀನಿ. ಅದಾದಮೇಲೆ ನಮ್ಮ ಮಕ್ಕಳಿಗೆ ಒಂದಷ್ಟು ಸ್ನ್ಯಾಕ್ಸು ನೋಡಿ, ಅಂದರೆ ಒಂದು ಸ್ವಲ್ಪ ವೆರೈಟೀಸ್ ತೊಗೊಂಡು ಬರ್ತೀವಿ. ಒಂದೇ ಥರ ತೊಗೊಂಡು ಬರಲ್ಲ. ಮತ್ತು ಕೋಡುಬಳೆ ಮನೆಯಲ್ಲೇ ಮಾಡ್ಬೋದು, ಆದರೆ ಮನೇಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ನಾವು ಹಿಂಗೆ ತೊಗೊಬಂದ್ಬಿಡೋದು. ಅಕಸ್ಮಾತ್ ಮನೇಲಿ ಮಾಡಿದ್ದೀವಿ ಅಂದಾಗ ನಾವು ಹಿಂಗೆ ತರಲ್ಲ. ಅದಾದಮೇಲೆ ನೋಡಿ, ಇವಾಗ ಎಲ್ಲನೂ ಒಂದೊಂದು ನಾವು ಎತ್ತಿ ಅದನ್ನ, ಅಂದರೆ ಅಡುಗೆ ಐಟಮ್ಸ್ನ ಬಾಕ್ಸ್ಗೆ ಇಟ್ಕೊತೀವಿ. ಸ್ನ್ಯಾಕ್ಸ್ ಐಟಮ್ಸ್ನ ಒಂದು ಕಬೋರ್ಡಲ್ಲಿ ಇಟ್ಕೊತೀವಿ, ಮಕ್ಳಿಗೆ ಬೇಕು ಅಂದಾಗ ತಗೊಂಡು ತಿನ್ಬೋದು. ಆಗಾದಮೇಲೆ ಕಂಫರ್ಟು, ಮನೆಗೆ ಒಂದಷ್ಟು ಕಂಫರ್ಟ್ ತಂದು ಇಟ್ಕೊಂಡ್ಬಿಡ್ತೀನಿ. ಏಕೆಂದರೆ ಅವಾಗವಾಗ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಡೋದು, ಅದನ್ನು ಒಂದೇ ಸಲ ತಂದು ಇಟ್ಕೊಂಡ್ಬಿಡೋದು. ಮತ್ತು ನನ್ನ ಚಿಕ್ಕ ಮಗನಿಗೆ ಬೇಬಿ ಸೋಪು, ನನ್ನ ದೊಡ್ಡ ಮಗನಿಗೆ ಡವ್ ಸೋಪು, ಅವರಿಬ್ಬರಿಗೂ ಈ ಥರ ಒಂದೊಂದು ಸೋಪು ಬೇರೆ ಬೇರೆ. ಅದಾದಮೇಲೆ ನಾನಿವಾಗ ನಮ್ಮ ಮನೇಲಿ ಅಂದರೆ ಕೈ ತೊಳೆಯೋಕ್ಕೆ ಡೆಟಲ್ ತೊಗೊಂಡು ಬರ್ತೀವಿ ಅದನ್ನು. ಮತ್ತು ಸ್ನ್ಯಾಕ್ಸು ಮಕ್ಕಳಿಗೆ ಇದ್ದೇ ಇದೆಯಲ್ವ ಸ್ನ್ಯಾಕ್ಸು. ಮತ್ತು ಪೂಜೆ ಎಣ್ಣೆ ತೊಗೊಂಡು ಬರ್ತೀವಿ. ಪೂಜೆ ಎಣ್ಣೆನ ನಾವು ಹೊರಗಡೆ ತೊಗೊಂಡು ಬರಲ್ಲ, ಎಲ್ಲನೂ ಒಂದೇ ಸಲ ನಾವು ಒಂದು ಸಲ ತಂದು ಇಟ್ಕೊಂಡ್ರೆ ನಾವು ಆವಾಗವಾಗ ಅಂಗಡಿಗೆ ಯಾವುದಕ್ಕೂ ಹೋಗಲ್ಲ. ಬಟ್ ಇನ್ನೊಂದೇನು ಅಂದರೆ, ನಮ್ಮ ಮಕ್ಳಿಗೂ ಹೋಗಿ ಅಂದರೆ ಹೋಗಲ್ಲ ಖಾಲಿ ಆದಾಗ. ಆಮೇಲೆ ಅವ್ರು ಹೋಗಿ ಇವ್ರು ಹೋಗಿ ಅಂತ ಪೀಡ್ಸೋದು ನಾವೇ ತಂದುಬಿಟ್ರೆ, ಮತ್ತು ಒಂದು 5 kg ಗೋಧಿ ಹಿಟ್ಟನ್ನು ತಂದು ಇಟ್ಕೊಂಡ್ಬಿಡ್ತೀನಿ. ಅದು ಬೇಗ ಖಾಲಿ ಆಗುತ್ತೆ. ನಮ್ಮನೇಲಿ ಜಾಸ್ತಿ ಚಪಾತಿ ಮಾಡೋದ್ರಿಂದ ಬೇಗ ಖಾಲಿ ಆಗಿಬಿಡುತ್ತೆ. ಅದನ್ನು ಮಾಡಿ ಖಾಲಿ ಆದಮೇಲೆ ನಾವು ಮತ್ತೊಂದು ಸಲ ತರಬೇಕಾಗುತ್ತೆ, ಆವಾಗ ಹೋಗಿ ತೊಗೊಂಡು ಬರಬೇಕು. ಮತ್ತು ಇವಾಗ ನಮ್ಮ ಹಸ್ಬೆಂಡ್ಗೆ ಇದು ಸೋಪು, ಅವರು ಮುಖ ತೊಳ್ಕೊಳ್ಳೋಕ್ಕೆ, ಮೈ ತೊಳ್ಕೊಳ್ಳೋಕ್ಕೆ ಒಂದೊಂದು ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ.
ಅದಾದಮೇಲೆ ನೋಡಿ ಮತ್ತು ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹುರ್ಗಡ್ಲೆ ಹಿಂಗೆ ಕಾಳುಗಳ್ನ ಎಲ್ಲಾನು ತಗೊಂಡು ಬರೋದು. ತಂದು ಸ್ಟಾಕಾಗಿ ಇಟ್ಕೊಂಡ್ರೆ ಅದೊಂದು 2 ತಿಂಗಳು, ಒಂದೂವರೆ ತಿಂಗಳು 2 ತಿಂಗಳು ಬರುತ್ತೆ. ಮತ್ತು ಪಿಂಕ್ ಕಲರ್ ಸಾಲ್ಟ್ ತೊಗೊಂಡು ಬಂದಿದ್ದೀವಿ. ಚೆನ್ನಾಗಿರುತ್ತೆ, ತುಂಬ ಹೆಲ್ತ್ಗೂ ಒಳ್ಳೆಯದು. ಒಂದು ಟಾಟಾ ತಗೊಂಡು ಬರ್ತೀವಿ, ಇನ್ನೊಂದು ಪಿಂಕ್ ಕಲರ್ದು ಒಂದು ಪಾಕೆಟ್ ತೊಗೊಂಡು ಬರ್ತೀನಿ. ಇದನ್ನು ಒಂದು ಸ್ವಲ್ಪ ಮೈದಾ ಹಿಟ್ಟು ಎಮರ್ಜೆನ್ಸಿ ಏನಕ್ಕಾದರೂ ಇರಲಿ ಅಂತ ಅದನ್ನು ಸ್ಟಾಕಾಗಿ ತಂದು ಇಟ್ಕೊತೀನಿ. ಮತ್ತು ನಮ್ಮ ಮನೇಲಿ ನಾವು ಯೂಸ್ ಮಾಡೋದು, ನಾವು ಬಾತ್ರೂಮ್ ತೊಳೆಯೋಕ್ಕೆ ಆಗಲಿ, ಬಾತ್ರೂಮ್ ಉಜ್ಜೋಕ್ಕೆ ಆಗಲಿ ನಾವು ಇದನ್ನೇ ಯೂಸ್ ಮಾಡೋದು. ಮತ್ತು ಫೇಸ್ಟು ಅಷ್ಟೇ, ಫೇಸ್ಟು ನಾವು ಇದನ್ನೇ ಯೂಸ್ ಮಾಡ್ತಾ ಇರೋದು. ನೋಡಿ ಟಾಟಾ ಉಪ್ಪನ್ನು ನಾವು ಈ ಉಪ್ಪನ್ನು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಇದನ್ನು ನಾನು ಯೂಸ್ ಮಾಡ್ತೀನಿ, ನನ್ನ ಸೋಪನ್ನು. ನಮ್ಮ ಮನೇಲಿ ಇಷ್ಟು ಸೋಪು ನಾವು ಯೂಸ್ ಮಾಡ್ತಾ ಇರೋದು. ಒಬ್ಬೊಬ್ಬರಿಗೆ ಒಂದೊಂದು ಸೋಪು. ಕಮೆಂಟಲ್ಲಿ ಏನೂ ಕೆಟ್ಟದಾಗಿ ಹಾಕೋಕ್ಕೆ ಹೋಗಬೇಡಿ. ಸೊ ನಮ್ಮ ಬಾಡಿಗೆ ಅಡ್ಜಸ್ಟ್ ಆಗೋಂಥದ್ದನ್ನ ನಾವು ತಗೊಂಡು ಬರೋದು. ಮತ್ತು ಇದು ಎಣ್ಣೆ, ನಮ್ಮ ಮನೇಲಿ ಎಣ್ಣೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಫ್ರೀಡಮ್ ಆಯಿಲು ತುಂಬ ಬೇಗ ಖಾಲಿ ಆಗುತ್ತೆ. ಅಯ್ಯೋ, ಈ ಎಣ್ಣೆ ವಿಷಯಕ್ಕೆ ನಮ್ಮ ಮನೇಲೊಂದು ಇದೇ ಆಗಿಬಿಡುತ್ತೆ, ಅಷ್ಟು ಬೇಗ ಖಾಲಿ ಆಗಿಬಿಡುತ್ತೆ. ನೋಡಿ ಇವಾಗ ನಾನು ಈ ಥರ ಬಾಕ್ಸ್ ಇಟ್ಕೊಂಡಿದ್ದೀನಿ. ನಮಗೆ ಯಾವುದು ಖಾಲಿ ಆಗಿದೆಯೋ ಆವಾಗ ನಾನು ಆ ಬಾಕ್ಸನ್ನು ಒಂದು ಸಲ ವಾಶ್ ಮಾಡಲ್ಲ, ನಮ್ಮ ಖಾಲಿ ಆದಂಗೆ ವಾಶ್ ಮಾಡಿ ಈ ಥರ ನಾವು ಕಾಳಾಗಿ ಇಟ್ಕೊಂಡ್ಬಿಡ್ತೀನಿ. ಈಗ ಅದನ್ನು ವಾಶ್ ಮಾಡಿ ಬಾಟಲ್ನ, ಅದು ಬಾಕ್ಸ್ನ ನೀಟಾಗಿ ಒಣಗಿಸ್ಬಿಟ್ಟು ಅದನ್ನು ಈಗ ನಾನು ಇದು ಹಾಕಿ ಉಳಿದ್ರದನ್ನ ಈಗ ಹಿಂಗೆ ಕ್ಲಿಪ್ಗಳು ಈ ಥರ ಕ್ಲಿಪ್ ಹಾಕ್ಬಿಡ್ಬೇಕು. ಈ ಥರ ಕ್ಲಿಪ್ ಹಾಕ್ಬಿಟ್ಟು ಬಾಕ್ಸ್ ಒಳಗಡೆ ಹಾಕಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ತೊಗೊಳ್ಳೋದು. ಮತ್ತು ಮಗ ಪೆನ್ ಕೇಳಿದ್ರು, ಹಾಗಾಗಿ ಪೆನ್ ಕೊಡಿಸ್ದು, ಒಂದಷ್ಟು ಪೆನ್ ತೊಗೊಂಡು ಬಂದಿದ್ದೀವಿ. ಆಮೇಲೆ ನಾನು ಇವಾಗ ಅವಲಕ್ಕಿ ಸ್ವಲ್ಪ, ಮತ್ತು ಸ್ವಲ್ಪ ಇದ್ರದ್ದು ಆ ಕಾಳು ಈ ಕಾಳು, ಮತ್ತು ಜೀರಿಗೆ, ಮನೇಲಿ ಜೀರಿಗೆ ಖಾಲಿಯಾಗಿತ್ತು, ಜೀರಿಗೆ ಒಂದಷ್ಟು ತೊಗೊಂಡು ಬರ್ತೀನಿ. ನೋಡಿ ಇದು ನಾನು ಮುಖಕ್ಕೆ ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪು. ಮತ್ತು ಒಂದು ಸ್ವಲ್ಪ ಕಲ್ಸಕ್ಕರೆ ತೊಗೊಂಡು ಬಂದಿದ್ದೀವಿ. ಕಲ್ಸಕ್ಕರೆನ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಅಂದ್ಬಿಟ್ಟು ತಂದಿದ್ದೀನಿ. ನಾನಿವಾಗ ಆ ತಂದಿರೋ ಸೋಪ್ ಎಲ್ಲನೂ ನೋಡಿ, ನಾನೀಗ ಬಟ್ಟೆ ತೊಳೆಯೋಕ್ಕೆ ಯೂಸ್ ಮಾಡೋದು ಹರಸನ್ ಸೋಪನ್ನು ಯೂಸ್ ಮಾಡ್ತೀನಿ. ಅದು ಸರ್ಫೆಕ್ಸಲ್ಲಿ ಯೂಸ್ ಮಾಡ್ತಾಯಿದ್ದೆ, ಕೈಯೆಲ್ಲ ಫುಲ್ಲು ಹಾಳಾಗ್ತಾಯಿತ್ತು ಕೈಯಲ್ಲಿ ತೊಳಿಬೇಕಾದ್ರೆ. ಅದಕ್ಕೆ ನಾನು ಅದನ್ನು ಸರ್ಫೆಕ್ಸಲ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಹರಸನ್ ಸೋಪ್ ಆದರೆ ಅಷ್ಟು ಪವರ್ ಇರಲ್ಲ, ಸ್ವಲ್ಪ ಪರವಾಗಿಲ್ಲ, ಅದನ್ನು ಪವರ್ ಕಮ್ಮಿ ಇದೆ, ಹಂಗಾಗಿ ಅದನ್ನು ಯೂಸ್ ಮಾಡ್ಬೋದು. ಎಲ್ಲ ಸೋಪನ್ನು ಈ ಥರ ಹಾಕಿ ನಾವು ಇಟ್ಬಿಟ್ಟು ನಾವು ಬೇಕಾದಾಗ ಬಾಕ್ಸಿಂದ ತಗೊಂಡು ನಾವು ಯೂಸ್ ಮಾಡ್ತೀವಿ. ಎಲ್ಲನೂ ಅಷ್ಟೇ. ಏಕೆಂದರೆ ಈಗ ನಾವು ಬೇಕಾದಾಗ ನಾವು ಹೋಗಿ ತರೋಕ್ಕಾಗಲ್ಲ, ಕೆಲವು ಸಲ ಮರ್ತೇ ಬಂದುಬಿಡ್ತೀವಿ. ಅದಕ್ಕೆ ನಾವು ಯಾವತ್ತೂ ಸ್ಟಾಕಾಗಿ ಈ ಥರ ಇಟ್ಕೊತೀವಿ. ಮತ್ತು ಇನ್ನೊಂದು ಏನು ಅಂದರೆ, ಈ ಥರ ಇಟ್ಕೊಂಡಾಗ ನಮಗೂ ಸಡನ್ನಾಗಿ ಯಾವುದಾದ್ರೂ ಸೋಪ್ ಬೇಕು ಅಂತಂದ್ರೂ ಮಕ್ಕಳು ಕೊಡ್ತಾರೆ, ಇಲ್ಲಾಂದರೆ ನಾವೇ ಕೈಯಲ್ಲಿ ಹೋಗಿ ಬೇಗ ತೊಗೊಂಡ್ಬಿಡ್ಬೋದು, ಹುಡ್ಕೋ ಅವಶ್ಯಕತೆ ಇರಲ್ಲ. ನಾವು ಈ ಥರ ನೀಟಾಗಿ ಬಾಕ್ಸಲ್ಲಿ ತುಂಬಿ ಇಟ್ಕೋಬೇಕು. ಎಲ್ಲ ಸೋಪ್ಗಳ್ನು ನಮ್ಮ ಮನೆ ಜನ ಯಾರ್ಯಾರು ಯಾವ್ದು ಹಾಕ್ಕೊತಾರೋ ಅದನ್ನೆಲ್ಲ ಇಲ್ಲಿ ನಾವು ಇಟ್ಬಿಟ್ರೆ ಆರಾಮಾಗಿ ತೊಗೊಬೋದು. ಮತ್ತು ಪೇಸ್ಟು ಅಷ್ಟೇ, ಪೇಸ್ಟನ್ನು ಇಲ್ಲೇ ಹಾಕಿ ಇಟ್ಬಿಡ್ತೀವಿ. ಅದನ್ನು ನಮ್ಗೆ ಬೇಕಾದಾಗ ತೊಗೊಳ್ಳೋದು. ತುಂಬ ಈಸಿಯಾಗಿ ನೀವು ಈ ಥರ ಮನೇಲಿ ಒಂದಷ್ಟು ಶಾಪಿಂಗ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮ್ಗೂ ತಲೆನೋವು ತಪ್ಪುತ್ತೆ. ಅದು ತೊಗೊಂಡು ಬನ್ನಿ, ಇದು ತೊಗೊಂಡು ಬನ್ನಿ ಅಂತ ಯಾರು ಕೇಳೋ ಅವಶ್ಯಕತೆಯೇ ಇರಲ್ಲ. ಮತ್ತು ಡವ್ ಸೋಪು ಅಷ್ಟೇ. ನೋಡಿ ಇದನ್ನು ಇವಾಗ ಇಲ್ಲಿ ಬಾಕ್ಸನ್ನು ಸಾಕಾಗ್ತಾಯಿಲ್ಲ ಜಾಗ, ಹಾಗಾಗಿ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಬಾಕ್ಸ್ ಬೇಕಾಗುತ್ತೆ, ಆ ಥರ ಇದೆ. ಹೆಂಗೋ ಅಡ್ಜಸ್ಟ್, ಒಂದು ಸ್ವಲ್ಪ ದಿನ ಆದಮೇಲೆ ಖಾಲಿ ಆದಮೇಲೆ ಆ ಬಾಕ್ಸು ಕರೆಕ್ಟಾಗಿ ಆಗುತ್ತೆ. ಎಲ್ಲನೂ ಈ ಥರ ತುಂಬಿ ನೀಟಾಗಿ ಒಂದು ಮುಚ್ಚಳ ಹಾಕ್ಬಿಟ್ಟು ಇಟ್ಕೊಳ್ಳೋದು ಅಷ್ಟೇ. ಈ ಥರ ಒಂದು 4-5 ಬಾಕ್ಸ್ ಇಟ್ಕೊಂಡಿದ್ದೀವಿ, ಎಲ್ಲನೂ ತುಂಬಿ ಇಟ್ಕೊಳ್ಳೋಕ್ಕೆ ಅಂತಲೇ. ಆ ಥರ ಮಾಡಿ ಇಟ್ಕೊಳ್ಳಿ. ನಿಮಗೂ ಒಂಥರ ಯಾವುದನ್ನು ಹುಡ್ಕೋ ಅವಶ್ಯಕತೆ ಇರಲ್ಲ. ನಮ್ಮ ಮನೇಲಿ ನಾನು ಹೋದ ಸಲ ನಾವು ಕಂಫರ್ಟ್ನ ಈ ಥರ ಕಂಫರ್ಟ್ ತೊಗೊಂಡು ಬಂದಿದ್ದೋ, ಆ ಬಾಕ್ಸ್ ಒಳಗಡೆ ನೀವು ಹೋಗಿ ಈ ಥರ ಬಾಕ್ಸ್ ತೊಗೊಂಡ್ಬಿಟ್ಟು ಒಂದು ಸಲ ಬಾಕ್ಸ್ ತೊಗೊಂಡಾಗ ಈ ಥರ ತೊಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಮತ್ತು ನೋಡಿ ನಾವು ಇವಾಗ ಕೈ ತೊಳೆಯೋಕ್ಕೆ ಅಂತಲೇ ನಾವು ಯಾವಾಗಲೂ ಅಷ್ಟೇ ನಮ್ಮ ಕೈ ವಾಶ್ ಮಾಡ್ತಾನೇ ಇರಬೇಕು, ಇಲ್ಲ
ಇಲ್ಲಾಂದರೆ ನಮಗೆ ಸಮಾಧಾನ ಆಗಲ್ಲ. ನೋಡಿ ಈಗ ನಾವು ಎಲ್ಲನೂ ಈಗ ತುಂಬಿ ಹೀಗೆ ಇದು ನಿಮಗೆ ಹೇಳ್ಬೇಕು ಅಂದರೆ ಇದು ಸ್ಲಿಪ್ಪರ್ ಸ್ಟ್ಯಾಂಡು. ಆದರೆ ನನಗೆ ಸ್ಲಿಪ್ಪರ್ ಇಟ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಮನೆ ರೇಷನ್ ಇಟ್ಕೊಳ್ಳೋಕ್ಕೆ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ಲಿಪ್ಪರ್ ಸ್ಟ್ಯಾಂಡು ವುಡ್ದು ಚೆನ್ನಾಗಿತ್ತು. ಹಾಗಾಗಿ ನನಗೆ ಏನೋ ತುಂಬ ಚೆನ್ನಾಗಿದೆ. ಮನೆ ತಂದು ರೇಷನ್ಗಳನ್ನೆಲ್ಲವ ಇಲ್ಲಿ ಹಾಕಿ ಇಟ್ಕೊಳ್ಳೋದು. ಅದು ಖಾಲಿ ಆದಮೇಲೆ ಮಾಮೂಲಿ ತಿರ್ಗಾ ಮತ್ತೆ ತುಂಬ್ಕೊಳ್ಳೋದು ಆ ಥರ ಮಾಡ್ತೀನಿ. ನನಗೆ ಸ್ಲಿಪ್ಪರ್ ಇಡೋಕ್ಕೆ ಇಷ್ಟ ಆಗಲ್ಲ. ತುಂಬ ಚೆನ್ನಾಗಿತ್ತು, ಹಾಗಾಗಿ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಪಾತ್ರೆ ಉಜ್ಜೋ ಬ್ರಸ್ಸು ಮತ್ತು ಪಾತ್ರೆ ಉಜ್ಜೋ ತೊಳೆಯೋ ಸೋಪು ಮತ್ತು ಪಿತಾಂಬರಿ ಅದನ್ನೆಲ್ಲ ನಾನು ಇದರೊಳಗಡೆ ಹಾಕಿ ಇಟ್ಕೋತೀವಿ. ಅದನ್ನ ಇಟ್ಕೊಳ್ಳೋದು ಅಡುಗೆ ಮನೆ ಸಿಂಕ್ ಹತ್ರ ಇಟ್ಕೊಂಡಿರ್ತೀನಿ.